ಮೂವರನ್ನ ಎನ್ಕೌಂಟರ್ ಮಾಡಿದ್ದನ್ನ ನಾವು ಖಂಡಿಸ್ತೀವಿ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಎನ್ಕೌಂಟರ್ ಮಾಡೋ ಅಗತ್ಯತೆ ಏನಿತ್ತು? ಬೇಟೆಗೆ ಹೋದಂತವರ ಮೇಲೆ ಎನ್ಕೌಂಟರ್ನ ಅವಕಾಶ ಇಲ್ಲ. ಈ ಎನ್ಕೌಂಟರ್ ಕುರಿತು ಸಮಗ್ರ ತನಿಖೆ ಆಗ್ಬೇಕು. ಈ ಖಂಡಿಸ್ತೀನಿ, ಇದನ್ನ ನಾವು ವಿರೋಧಿಸ್ತೀವಿ, ಇದು ಬರೀ ಸ್ಟೇಟ್ಮೆಂಟ್ಗೆ ಇಲ್ಲಿ ಮಾತ್ರ ಸೀಮಿತ ಆಗಬಾರ್ದು. ಅವ್ರು ಯಾರಲ್ಲಿ ಇವತ್ತು ಆ ಕುಟುಂಬದವರು ಕಣ್ಣೀರು ಹಾಕೊಂಡಿದ್ದಾರೆ, ಆಮೇಲೆ ಅಕ್ಕಪಕ್ಕದ ರೈತರು ಸಿಟ್ಟಿಗೆದ್ದಿದ್ದಾರೆ, ಈ ಥರದಂಥ ಭಾಳ ಸಮಸ್ಯೆಗಳು ಬೇರೆ ಬೇರೆ ಆಗ್ತಾ ಇದೆ ಅನ್ನುವಂಥದ್ದು ಅವ್ರು ಏನು ಗೋಳಾಡ್ತಿದ್ದಾರೆ, ಅವ್ರ ಜೊತೆ ನಿಲ್ಬೇಕಾದಂಥ ಕೆಲಸ ಆಗಬೇಕಿದೆ. ಯಾರು ಪ್ರಮುಖ ವಿರೋಧ ಪಕ್ಷದಿಂದ. ಸೊ ಈಗ ವಿಜಯೇಂದ್ರ ಅವರು ನಾನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಇದು ಯಾಕೆ ಅನುಮಾನ ಮೂಡಿಸ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕೆಲ ವಿಚಾರಗಳನ್ನು ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ಕೇಳೋಣ. ನಿನ್ನೆ ಬೆಳಗಿನ ಜಾವ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಏನು ಮೂವರು ಕಾಡಿನೊಳಗೆ ಬೇಟೆಗೆ ಹೋಗಿದ್ರು ಅಂತೇಳಿ ಅವ್ರನ್ನ ಎನ್ಕೌಂಟರ್ ಮಾಡಿರುವಂಥದ್ದು. ಇದು ಖಂಡಿತ ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿ ತನಿಖೆನೂ ಕೂಡ ಮಾಡಬೇಕಾಗ್ತದೆ. ಮತ್ತು ಏನು 3 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎನ್ಕೌಂಟರ್ನಲ್ಲಿ, ಅವ್ರಿಗೆ ಸೂಕ್ತ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಭಾಳ ಮುಖ್ಯವಾಗಿ ಇಲ್ಲಿ ಏನು ಅಂತೇಳಿದರೆ, ಯಾರಾದರೂ ಬೇಟೆಗೆ ಹೋಗಿದ್ದಾರೆ ಅಂತೇಳಿದರೆ ಒಂದೇ ಸಲ ಎನ್ಕೌಂಟರ್ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿಯಲ್ಲ. ಇದು ನಾವು ಖಂಡಿಸ್ತೇವೆ.